ಚುನಾವಣಾ ಚಾಣಕ್ಯ. ಅದೆಷ್ಟೋ ಪಕ್ಷಗಳು ದೇಶದಲ್ಲಿ ನೆಲೆಯೂರಲು ಕಾರಣೀಭೂತವಾಗಿರುವಂಥ ವ್ಯಕ್ತಿ. ಎರಡು 2014ರಲ್ಲಿ ಮೋದಿ ದೇಶದ ಚುಕ್ಕಾಣಿ ಹಿಡಿಯಲು ಕಾರಣವಾದಂಥ ಶಕ್ತಿ. ಚುನಾವಣಾ ರಾಜಕೀಯ ಅಂತ ನೇರವಾಗಿ ಇಳಿದ್ರೆ ಎಂಥ ಚಾಣಕ್ಯನೂ ಕೂಡ ಮತದಾರರ ಮುಂದೆ ಮಂಡಿ ಊರಬೇಕಾಗುತ್ತೆ. ಬಿಹಾರ್ ಎಲೆಕ್ಷನ್ ಅಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷ ಖಾತೆ ತೆರೆಯುವಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ಚುನಾವಣಾ ಚಾಣಕ್ಯ. ಇಡೀ ದೇಶದಲ್ಲಿ ಈ ಬಿರುದನ್ನ ಪಡೆದಿರುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಪ್ರಶಾಂತ್ ಕಿಶೋರ್. ಪ್ರಶಾಂತ್ ಕಿಶೋರ್ ಅವರ ಮ್ಯಾಜಿಕ್ ನೋ ವರ್ಕ್ ಆಗಲಿಲ್ಲ. ಹಾಯ್ ಹಲೋ ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ಪಾಲಿಕಾರ್. ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ. ಅದೆಷ್ಟೋ ಪಕ್ಷಗಳು ದೇಶದಲ್ಲಿ ನೆಲೆಯೂರಲು ಕಾರಣೀಭೂತವಾಗಿರುವಂಥ ವ್ಯಕ್ತಿ. 2014ರಲ್ಲಿ ಮೋದಿ ದೇಶದ ಚುಕ್ಕಾಣಿ ಹಿಡಿಯಲು ಕಾರಣವಾದಂಥ ಶಕ್ತಿ. ಆದರೆ ಚುನಾವಣಾ ರಾಜಕೀಯ ಅಂತ ನೇರವಾಗಿ ಇಳಿದ್ರೆ ಎಂಥ ಚಾಣಕ್ಯನೂ ಕೂಡ ಮತದಾರರ ಮುಂದೆ ಮಂಡಿ ಊರಬೇಕಾಗುತ್ತೆ ಅನ್ನೋದಕ್ಕೆ ಇದೀಗ ಸಾಬೀತಾಗಿರುವಂಥದ್ದು ಪ್ರಶಾಂತ್ ಕಿಶೋರ್ ಅವರ ಒಂದಿಷ್ಟು ಪಕ್ಷ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ನೋಡಿ, ಬಿಹಾರ್ ಎಲೆಕ್ಷನಲ್ಲಿ ಪ್ರಶಾಂತ್ ಕಿಶೋರ್ ಪಕ್ಷ ಖಾತೆ ತೆರೆಯುವಲ್ಲಿ ಸಂಪೂರ್ಣವಾಗಿ ವಿಫಲ ಆಯಿತು. ನಾನು ಕೂಡ ಏನಾದರೂ ಮಾಡಬಹುದು, ಈ ಬಾರಿ ಬರ್ತಾ ಇರುವಂಥ ಬಿಹಾರ್ ಎಲೆಕ್ಷನ್ನಲ್ಲಿ ನನ್ನ ಪಕ್ಷಕ್ಕೂ ಕೂಡ ಒಂದು ಕಡೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಒಂದು ರೀತಿಯಾಗಿ ಪಕ್ಷವನ್ನು ಅಧಿಕಾರವನ್ನು ತರ್ತೀನಿ ಅಂತ ಸಾಕಷ್ಟು ಓಡಾಡಿದ್ರು. ಆದರೆ ಪಕ್ಷ ಎಲ್ಲೂ ಕೂಡ ಖಾತೆಯನ್ನು ತೆರೆಯೋದಕ್ಕೆ ಮುಂದಾಗಲಿಲ್ಲ, ಇಲ್ಲೂ ಹಿಂದೂ ಕೂಡ ಆಗಲಿಲ್ಲ. ಚುನಾವಣಾ ಚಾಣಕ್ಯ. ಇಡೀ ದೇಶದಲ್ಲಿ ಈ ಬಿರುದನ್ನು ಪಡೆದಿರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಪ್ರಶಾಂತ್ ಕಿಶೋರ್. ರಾಜಕೀಯ ಪಕ್ಷಗಳ ಗೆಲುವಿನ ಶಕ್ತಿಯಾಗಿ ದಶಕಗಳಿಂದ ಹೆಸರುವಾಸಿಯಾಗಿರುವಂಥ ಪ್ರಭಾವಿ. ಆದರೆ ಚುನಾವಣಾ ಚಾಣಕ್ಯನಿಗೆ ಬಿಹಾರದ ಒಂದು ಕಡೆ ಮತದಾರ ಪ್ರಭುಗಳು ತಿರುಮಂತ್ರ ಭೇದಿಸಿ ಬಿಟ್ಟಿದ್ದಾರೆ. ನೋಡಿ, ಪ್ರಶಾಂತ್ ಕಿಶೋರ್ JSP ಒಂದಿಷ್ಟು ಖಾತೆಯನ್ನು ತೆರೆಯೋದಕ್ಕೆ ಎಲ್ಲೂ ಕೂಡ ಆಗಲಿಲ್ಲ, ಸಂಪೂರ್ಣವಾಗಿ ವಿಫಲ ಆಗೋಗ್ಬಿಡ್ತು. ನೋಡಿ, ಈಗ ಗಮನಿಸ್ತಾ ಹೋದರೆ ಪ್ರಶಾಂತ್ ಕಿಶೋರ್ ಅವರ ಮ್ಯಾಜಿಕ್ ನೋ ವರ್ಕ್ ಆಗಲಿಲ್ಲ. ನೀವು ಈ ಹಿಂದೆ ಸಂದರ್ಭದಲ್ಲಿ ಈ ಚುನಾವಣೆ ಸಂದರ್ಭದಲ್ಲಿ ಮಾಡಿರುವಂಥ ಮ್ಯಾಜಿಕ್ಕು ನಿಮ್ಮ ಪಕ್ಷದಲ್ಲಿ ಮ್ಯಾಜಿಕ್ ವರ್ಕೇ ಆಗಲಿಲ್ಲ ಇಲ್ಲೂ ಕೂಡ. ನೋಡಿ, ಬಿಹಾರದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಇಡೀ ದೇಶಕ್ಕೆ ರಾಜಕೀಯ ಕಲಿಸಿಕೊಟ್ಟವರು ಪ್ರಶಾಂತ್ ಕಿಶೋರ್. ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಕಾಂಗ್ರೆಸ್, AP, JDU, YSRPC, DMK ಅಷ್ಟೇ ಅಲ್ಲ, ಯಾಕೆ 2014ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಲು ಕಾರಣೀಕರ್ತರು ಕೂಡ ಇವರು. ನೋಡಿ, ಬಿಹಾರದಲ್ಲಿ 3 ವರ್ಷಗಳಿಂದ ನಿರಂತರವಾಗಿ ಪ್ರಶಾಂತ್ ಕಿಶೋರ್ ರಾಜಕೀಯವಾಗಿ ಕೆಲಸವನ್ನು ಮಾಡಿದ್ರು ಕೂಡ ಅವರ ರಣತಂತ್ರಗಳೆಲ್ಲವೂ ಕೂಡ ಬುಡ ಮೇಲಾಗ್ಬಿಡ್ತು. ಜನ್ ಸ್ವರಾಜ್ ಪಕ್ಷ ಕಟ್ಟಿ 2025ರಲ್ಲಿ ಬಿಹಾರ್ ವಿಧಾನಸಭಾ ಅಖಾಡಕ್ಕೆ ಇಳಿದಿದ್ದಂಥ ಪ್ರಶಾಂತ್ ಕಿಶೋರ್ ಶೂನ್ಯ ಸಾಧನೆಯನ್ನ ಮಾಡಿಬಿಟ್ಟಿದ್ದಾರೆ. ನೋಡಿ, JSP ಶೂನ್ಯ ಸಾಧನೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಯಾಕೆ ಈ ರೀತಿಯಾಗಿ ಹೀನಾಯವಾಗಿ ಒಂದು ಕಡೆ ಸೋಲನ್ನು ಅನುಭವಿಸ್ತು, ಯಾಕೆ ಎಲ್ಲಿ ಎಡು ಬಿಟ್ಟರು ಪ್ರಶಾಂತ್ ಕಿಶೋರ್? ಹಾಗಾದ್ರೆ ಬಿಹಾರದ ಜನತೆಯ ಮನದಾಳದ ಮಾತನ್ನ, ಅಲ್ಲಿ ಇರುವಂತಹ ಸೌಲಭ್ಯಗಳನ್ನ, ಅಲ್ಲಿ ಇರುವಂತಹ ಸಮಸ್ಯೆಗಳನ್ನ ಅರಿಯೋದಕ್ಕೆ ಎಲ್ಲಿ ಎಡು ಬಿಟ್ಟರು? ಹಾಗಾದ್ರೆ ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ. ನೋಡಿ, ಬಿಹಾರದಲ್ಲಿ ಮೊದಲೇ ಬಾರಿಗೆ ಅಖಾಡಕ್ಕೆ ಇಳಿದಂಥ JSP ಪ್ರಮುಖವಾಗಿ ಆರಂಭದಲ್ಲಿ 243 ಸ್ಥಾನಗಳಲ್ಲಿ ಸ್ಪರ್ಧಿಸುವುದು ಒಂದು ಕಡೆ ಘೋಷಣೆ ಮಾಡಿಬಿಡ್ತಾರೆ. ಆದರೆ 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕಡೆಯೂ ಕೂಡ ನಮ್ಮ ಪಕ್ಷದ ಸ್ಪರ್ಧಿಗಳು ಒಂದು ಕಡೆ ಅಭ್ಯರ್ಥಿಗಳು ಕಣಕ್ಕಿಳಿತಾರೆ ಅಂತ ಘೋಷಣೆ ಮಾಡ್ತಾರೆ. ಆದರೆ 240 ಕ್ಷೇತ್ರಗಳಲ್ಲಿ ಒಂದು ಕಡೆ JSP ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧೆಯನ್ನು ಮಾಡ್ತಾರೆ. ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಬರೀ 3 ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದಿಲ್ಲ. ಸೊ ನಾಮಪತ್ರ ಪ್ರಕ್ರಿಯೆ ಸಮಯದಲ್ಲೂ ಕೂಡ ಪಕ್ಷೇತರದಿಂದ ಒಂದು ಕಡೆ ಪೆಟ್ಟು ಬೀಳುತ್ತೆ. ಪ್ರಮುಖವಾಗಿ ಗಮನಿಸಬೇಕಾದ್ರೆ ನೋಡಿ, ನಾಮಪತ್ರ ವಾಪಸ್ ಪ್ರಕ್ರಿಯೆಯಿಂದ ಕೂಡ ಅಭ್ಯರ್ಥಿಗಳು ಒಂದಿಷ್ಟು ಇಳಿಕೆ ಆಗುತ್ತೆ. ಚುನಾವಣೆಯಲ್ಲಿ 0 ಒಂದು ಕಡೆ ಸೋತಿದ್ದಂಥ ಜನ್ ಸ್ವರಾಜ್ ಪಾರ್ಟಿ ಪ್ರಮುಖವಾಗಿ ಚುನಾವಣಾ ಚಾಣಕ್ಯ ಪ್ರಶಾಂತ್ ಲೆಕ್ಕಾಚಾರಗಳು ಕೂಡ ಉಲ್ಟಾ ಆಗಿದ್ಯಾಕೆ? ಹಾಗಾದ್ರೆ ನೋಡಿ, ಸ್ಪರ್ಧೆಗಿಳಿಯದಂಥ ಪ್ರಶಾಂತ್
JSPಗೆ ಹಿನ್ನಡೆ ಒಂದು ಕಡೆ ಜನ ಸ್ವರಾಜ್ ಪಕ್ಷಕ್ಕೆ ಶೂನ್ಯ ಸಾಧನೆ ಪ್ರಮುಖ ಕಾರಣ ಅಂತ ಒಂದು ಕಡೆ ಪ್ರಶಾಂತ್ ಕಿಶೋರ್ ಅವರು ಒಂದು ಕಡೆ ಹೇಳ್ತಾರೆ. ಅಂದ ಹಾಗೆ ಈಗ ಚುನಾವಣೆ ಅಖಾಡಕ್ಕೆ ಪಕ್ಷವನ್ನ ಇಳಿಸಿದಂತ ಪ್ರಶಾಂತ್ ಅವರು ಮಾತ್ರ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ. ಯಾಕೆ ಅಂತಂದ್ರೆ ನಾಯಕನೇ ಸೋಲಿನ ಭೀತಿಯಿಂದ ಸ್ಪರ್ಧೆ ಮಾಡದೇ ಇದ್ರೆ ಆ ಪಕ್ಷಕ್ಕೆ ಜನ ಹೇಗ್ರಿ ಮತ ಹಾಕ್ತಾರೆ. ಒಂದು ಕಡೆ ತಾನೇ ಒಂದು ಕಡೆ ಪಕ್ಷವನ್ನ ಕಟ್ಟಿ ಹೌದಪ್ಪ ಬಿಹಾರದಲ್ಲಿ 243 ಕ್ಷೇತ್ರಗಳಲ್ಲಿ ನಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರೋಣ, ಈ ಬಾರಿ ನಮ್ಮ ಅಭ್ಯರ್ಥಿಗಳು ಎಲ್ಲರೂ ಕೂಡ ಕಣಕ್ಕಿಳಿಸಿ ಒಂದು ರೀತಿಯಾಗಿ ಅಧಿಕಾರವನ್ನ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಂತ ಪ್ರಶಾಂತ್ ಕಿಶೋರ್ ಪ್ರಮುಖವಾಗಿ ಅವರೇ ಕಣಕ್ಕಿಳಿಯೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿರುವಂತ ಜನರ ಮೇಲೆ ಒಂದು ಕಡೆ ನಂಬಿಕೆ ಇರಲಿಲ್ವಾ? ಹಾಗಾದ್ರೆ ಪ್ರಶಾಂತ್ ಕಿಶೋರ್ಗೆ ವೋಟ್ ಬೀಳಲ್ಲ ಅನ್ನುವಂಥದ್ದು ಗೊತ್ತಿತ್ತ? ಹಾಗಾದ್ರೆ ಸೊ ಎಲ್ಲವೂ ಕೂಡ ಪ್ರಶ್ನೆಗಳು ಕಾಡ್ತಾ ಇದೆ. ಹಾಗೆ ಪ್ರಶಾಂತ್ ಕಿಶೋರ್ ಪಕ್ಷದ ಅಭ್ಯರ್ಥಿಗಳನ್ನ ಬಿಹಾರ ಮತದಾರರು ಒಂದ್ ಕಡೆ ಮೂಸಿಯೂ ಕೂಡ ನೋಡ್ಲಿಲ್ಲ ಅನ್ನೋದು ಪಕ್ಕಾ ಆಗೋಗ್ಬಿಡ್ತು. ಯಾವಾಗ ಒಂದು ಕಡೆ ಶೂನ್ಯ ಸಾಧನೆಯಿಂದಲೇ ಒಂದು ಕಡೆ ಗೊತ್ತಾಗ್ಬಿಡ್ತು ಪ್ರಶಾಂತ್ ಕಿಶೋರ್ ಅವರ ಒಂದು ಕಡೆ JSP ಪಾರ್ಟಿಗೆ ಈ ರೀತಿಯಾಗಿ ಹೀನಾಯವಾಗಿ ಕೀಳಮಟ್ಟದ ರೀತಿಯಾಗಿ ಒಂದು ಕಡೆ ಸೋಲು ಅನುಭವಿಸುತ್ತೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆಗೇಡಿ ಸಂಗತಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನಪ್ಪ ಹಿಂಗಾಗೋಗ್ಬಿಡ್ತಲ್ಲ. ನಾವು ಅನ್ಕೊಂಡಿದ್ವಿ ಚುನಾವಣಾ ಚಾಣಕ್ಯ ಬಹಳಷ್ಟು ರಣತಂತ್ರಗಾರಿಕೆಯನ್ನ ಮಾಡಬಹುದು, ಬಹಳಷ್ಟು ಬಿರುಸಿನ ಪ್ರಚಾರವನ್ನ ಮಾಡಿದ್ರು, ಹಿಂಗ ಮಾಡಿದ್ರು. ಆದರೆ ಬಿಹಾರದ ಜನತೆಯ ಮನದಾಳದ ಮಾತನ್ನ ಅರಿಯೋದಕ್ಕೆ ಪ್ರಶಾಂತ್ ಕಿಶೋರ್ ಒಂದು ಕಡೆ ಎಡು ಬಿಟ್ರು. ನೋಡಿ, ಜನಸ್ವರಾಜ್ ಪಕ್ಷ ಅಖಾಡಕ್ಕೆ ಇಳಿದಿದ್ದು ಮಹಾಗಠಬಂಧನ್ಗೆ ದೊಡ್ಡ ಪೆಟ್ಟು ಕೊಟ್ಬಿಡುತ್ತೆ ಇಲ್ಲಿ ಪ್ರಮುಖವಾಗಿ ಅನ್ನೋದು ಗಮನಿಸಲೇಬೇಕಾಗಿರುವಂಥದ್ದು. ಯಾಕೆ ಅಂತಂದ್ರೆ ಇದರ ಮಧ್ಯೆ 2025 ಚುನಾವಣೆ ಪ್ರಶಾಂತ್ ಕಿಶೋರ್ ಸಣ್ಣ ಪ್ರಯೋಗ ಅಂತಲೂ ಕೂಡ ವಿಶ್ಲೇಷಣೆ ಆಗ್ತಾರೆ. ಆದ್ರೂ ಚುನಾವಣಾ ಚಾಣಕ್ಯರಿಗೆ ಒಂದು ಸ್ಥಾನವೂ ಕೂಡ ಬಾರದೆ ಇರೋದು ನಿಜಕ್ಕೂ ಕೂಡ ಒಂದು ಕಡೆ ಅಚ್ಚರಿ. ಇಷ್ಟೆಲ್ಲವೂ ಕೂಡ ಪ್ಲಾನ್ ಮಾಡ್ತಂದವರು, ಅಷ್ಟೆಲ್ಲ ಪ್ಲಾನ್ ಮಾಡಿಸಿದವರು, ಅದೆಷ್ಟೋ ಚುನಾವಣೆಗಳಿಗೆ ಒಂದು ಕಡೆ ಮಾಸ್ಟರ್ ಪ್ಲಾನ್ ಹಾಕಿಕೊಟ್ಟವರು, ಆದರೆ ತನ್ನದೇ ಆದಂತ ಪಕ್ಷದ ಒಂದು ಅಭ್ಯರ್ಥಿಯನ್ನ ಕೂಡ ಗೆಲ್ಲಿಸೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಪ್ರಶಾಂತ್ ಕಿಶೋರ್ ಎಡವಿದ್ದಾದ್ರು ಇಲ್ಲಿ. ಹಾಗಾದ್ರೆ ನೋಡಿ, ಚುನಾವಣಾ ಚಾಣಕ್ಯ ಅಂತ ಅನಿಸ್ಕೊಂಡಾಗ ಸಹಜವಾಗಿ ಒಂದು ಕಡೆ ಹಿಂದೆ ಕೂತ್ಕೊಂಡು ಮಾತಾಡುವುದು ಬಹಳಷ್ಟು ಸುಲಭ ಆಗುತ್ತೆ. ಆದ್ರೆ ಅಖಾಡಕ್ಕೆ ಇಳಿದಂತ ಸಂದರ್ಭದಲ್ಲಿ ಅಖಾಡಕ್ಕೆ ಇಳಿದಾಗ ಗೊತ್ತಾಗುತ್ತೆ ಈ ಮನುಷ್ಯನ ನೀರು ಎಷ್ಟಿದೆ ಅಂತ, ಈ ಮನುಷ್ಯನ ಪಕ್ಷ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂತ. ನೋಡಿ, ತಾನೇ ಒಂದ್ ಕಡೆ ಕಣಕ್ಕಿಳಿಯೋದಿಲ್ಲ, ಎಲ್ಲಾ ಸ್ಪರ್ಧಿಗಳನ್ನ ಕಣಕ್ಕಿಳಿಸ್ತಾರೆ. ಆದ್ರೆ ಅವರಿಗೆ ಗೊತ್ತಿತ್ತು ಬಿಹಾರದ ಜನ ನಾನು ಹೇಳದ ಹಾಗೆ ಒಂದು ಕಡೆ ಮತ ಬೀಳೋದಿಲ್ಲ, ನಮಗೆ ಎಲ್ಲೂ ಕೂಡ ಒಂದು ಸ್ಥಾನ ನಮಗೆ ಸಿಗೋದಿಲ್ಲ ಅಂತ. ಅಷ್ಟರ ಮಟ್ಟಿಗೆ ಭರವಸೆ ಇರೋದ್ರಿಂದಾನೇ ಆ ವ್ಯಕ್ತಿ ಪ್ರಶಾಂತ್ ಕಿಶೋರ್ ಅನ್ನುವಂಥ ಚುನಾವಣಾ ಚಾಣಕ್ಯನೇ ಒಂದು ಕಡೆ ಕಣಕ್ಕಿಳಿಯೋದಿಲ್ಲ. ಆ ರೀತಿಯಾಗಿ ಅಷ್ಟರ ಮಟ್ಟಿಗೆ ಅನ್ಕೊಳ್ತೀವಿ ನಾವು, ಹೌದಪ್ಪ ಚುನಾವಣಾ ಚಾಣಕ್ಯ ಈ ಬಾರಿ ಏನಾದರೂ ಮಹಾಗಠಬಂಧನ್ಗೆ ಆಗಿರ್ಬೋದು, ಅದರ ಜೊತೆಗೆ ಪ್ರಮುಖವಾಗಿ ಇಂಡಿಯನ್ ಅಲಯನ್ಸ್ಗೆ ಆಗಿರ್ಬೋದು ಸಂಪೂರ್ಣವಾಗಿ ಹೊಡೆತ ಕೊಡಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಒಂದಿಷ್ಟು ಹೊಡೆತ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ NDA ಅಲಯನ್ಸ್ಗೆ ಒಂದು ರೀತಿಯಾಗಿ ಹೊಡೆತ ಬಿದ್ದರೂ ಕೂಡ ಅಚ್ಚರಿ ಇಲ್ಲ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಒಂದೂ ಕೂಡ ಸ್ಥಾನವನ್ನು ಪಡೆಯದೆ ಪ್ರಮುಖವಾಗಿ ಇಲ್ಲಿ ಅಚ್ಚರಿಯನ್ನು ಮೂಡಿಸಿರುವಂಥದ್ದು ಸಾಕಷ್ಟು ಹಿನ್ನಡೆಯಾಗಿದೆ. ಚುನಾವಣಾ ಚಾಣಕ್ಯರ ಎಲ್ಲವೂ ಕೂಡ ಉಲ್ಟಾ ಆಗಿರುವಂಥದ್ದು ಯಾಕೆ ಅಂತಂದರೆ ಇದೇ ಒಂದು ಕಾರಣಕ್ಕಾಗಿ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ TV.